ಹಲೋ ಫ್ರೆಂಡ್ಸ್, ಇವತ್ತು ನಾವು C++ ಕೋರ್ಸ್ಗೆ ನಾವು ಎಂಟ್ರ್ ಆಗ್ತಾ ಇದ್ದೀವಿ. C++ ಅಂತಂದರೆ ಇಟ್ಸ್ ಎನ್ ಎಕ್ಸ್ಟೆನ್ಷನ್ ಆಫ್ ಸಿ ಲ್ಯಾಂಗ್ವೇಜ್ ಅಂತ ಕರಿಬೋದು. ಅಂದರೆ ಸಿ ಲ್ಯಾಂಗ್ವೇಜಲ್ಲಿ ನಾವೀಗಾಗಲೇ ಸಿ ಲ್ಯಾಂಗ್ವೇಜ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಬೇರೆ ವೀಡಿಯೋಸ್ ಎಲ್ಲ ಹಾಕಿದ್ದೀವಿ, ಅದನ್ನು ನೋಡ್ಕೊಳ್ಳಿ. ಸೊ ಅದಕ್ಕಿಂತ ಒಂದು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಅಂತ ಕರಿತೀವಿ. ಸಿ ಲ್ಯಾಂಗ್ವೇಜನ್ನು ನಾವು ಜನರಲಾಗಿ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ಅಥವಾ ಮಿಷಿನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಇದರಲ್ಲಿ ನಾವು ಇದನ್ನು ಮಿಡಲ್ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಮತ್ತು ಹೈಯರ್ ಲೆವೆಲ್ ಲ್ಯಾಂಗ್ವೇಜಸ್ಸನ್ನು ನಾವು ಫಾರ್ ಎಕ್ಸಾಂಪಲ್ ಪೈಥಾನು ಈ ಥರದವೆಲ್ಲ ನಾವು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಸೊ ನಾವು ಡೈರೆಕ್ಟಾಗಿ ನಾವು ಪ್ರಾಬ್ಲಮ್ಸ್ಗೆ ಹೋಗೋಣ. ಇದರಲ್ಲಿ ಡೈರೆಕ್ಟಾಗಿ ನಾವು ಇದು ಎಕ್ಸಾಂಪಲ್ಗೆ ಹೋಗೋಣ. ಇಂಟ್ರೊಡಕ್ಷನ್ ಕೊಡೋದಾದರೆ ಇದಕ್ಕೆ C++ಗೆ ಇಟ್ ಈಸ್ ಆಲ್ಸೋ ಎ ಸಿ ಲ್ಯಾಂಗ್ವೇಜ್ ಥರನೇ ಇದೆ, ಆದರೆ ಸ್ವಲ್ಪ ಚೇಂಜ್ ಇದೆ. ಸೊ ನೋಡೋಣ ಯಾವ ಥರ ಚೇಂಜ್ ಇದೆ ಅಂತ. ನಾವು ಸಿ ಲ್ಯಾಂಗ್ವೇಜಲ್ಲಿ ಸ್ಟಾರ್ಟಿಂಗು ಒಂದು ಇದು ಹಲೋ ವರ್ಲ್ಡ್ ಅಂತ ಜನರಲಾಗಿ ಒಂದು ಇದು ಕೊಡ್ತೀವಿ. ಯಾವುದು ಹಲೋ ವರ್ಲ್ಡ್ ಅಂತ ಒಂದು ಮೆಸೇಜನ್ನು ಇದು ಮಾಡಬೇಕಾದ್ರೆ ಪ್ರಿಂಟ್ ಅನ್ನೋದನ್ನು ಅಲ್ಲಿ ಟೈಪ್ ಮಾಡಿಬಿಟ್ಟು ಇದು ಮಾಡ್ತೀವಿ. ಅಲ್ಲಿ #include io.h std.h ಹೆಡರ್ ಫೈಲ್ ಅಂತ ಆ ಥರ ಒಂದು ಇದಿದೆ. ಬಟ್ ಇಲ್ಲಿ ಚೇಂಜ್ ಇದೆ, ನೋಡೋಣ. ಇಲ್ಲಿ ಮೊದಲಿಗೆ ಇನ್ಕ್ಲೂಡ್ IO ಸ್ಟ್ರೀಮ್ ಅಂತ ಹಾಕಬೇಕು. IO ಸ್ಟ್ರೀಮ್ ಅಂತಂದರೆ ಇನ್ಪುಟ್ ಔಟ್ಪುಟ್ ಸ್ಟ್ರೀಮ್ ಅಂತ. ಇದು ಯಾವ ಥರ ಅಂದರೆ ಅದು ಔಟ್ಪುಟ್ ಎಲ್ಲನೂ ಹ್ಯಾಂಡ್ಲ್ ಮಾಡುತ್ತೆ ಇದು, ಮತ್ತು ಕ್ಯಾರೆಕ್ಟರ್ಸ್ ಎಲ್ಲನೂ ಹ್ಯಾಂಡ್ಲ್ ಮಾಡುತ್ತೆ. ಅದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ನಾನು ಮತ್ತೆ ಬೇರೆ ವೀಡಿಯೋಸನ್ನು ಮಾಡ್ತೀನಿ ಯಾವ ಥರ ಇದು ಹ್ಯಾಂಡ್ಲ್ ಮಾಡುತ್ತೆ ಅಂತ. ಬಟ್ ಈಗ ನಾವು ಡೈರೆಕ್ಟಾಗಿ ಇದಕ್ಕೆ ಹೋಗೋದಾದರೆ ಇನ್ಕ್ಲೂಡ್ IO ಸ್ಟ್ರೀಮ್ ಇದೊಂದು ಕಮ್ಯಾಂಡ್ ಅಂತ ಅನ್ಕೋಬೋದು ನೀವು ರಫ್ ಆಗಿ. ಮತ್ತು ಇಂಟೀಜರ್ ಮೇಯ್ನ್ ಅಂತ ಹೇಳ್ಬಿಟ್ಟು ಒಳಗಡೆ ಏನು ಬರೀತೀರೋ ಅದೆಲ್ಲ ನಮಗೆ ಪ್ರೋಗ್ರಾಮಲ್ಲಿ ಕೌಂಟ್ ಆಗುತ್ತೆ. ಮತ್ತು ಇಂಟೀಜರ್ ಮೇಯ್ನ್ ಅಂತ ಬರೆದು ರಿಟರ್ನ್ 0 ಅಂತ ಇಂಟೀಜರ್ ಅಂದರೆ ಇಟ್ಸ್ ಎ ನಂಬರ್ ಅಂತ. ರಿಟರ್ನ್ 0 ಮೀನ್ಸ್ ನಮ್ಗೆ ಯಾವುದೇ ಎರರ್ಸ್ ಇಲ್ಲ ಅಂತ ಇಂಡಿಕೇಟ್ ಮಾಡೋಂಥ ಒಂದು ಪ್ರೊಸೀಜರ್ ಇದು. ಸೊ ಈ ಥರ ಬಂದರೆ ಯಾವುದೇ ಎರರ್ಸ್ ಇಲ್ಲ ಅಂತ ಇದು ಮಾಡೋದು. ಸೊ ಮೊದಲಿಗೆ ನಾವು ಇಷ್ಟನ್ನು ಕಾಮನಾಗಿ ನಾವು ಎಲ್ಲದರಲ್ಲೂ ಯೂಸ್ ಮಾಡ್ತೀವಿ, ಇದು ಮತ್ತು ಇಷ್ಟನ್ನು ನಾವು ಕಾಮನಾಗಿ ಯೂಸ್ ಮಾಡ್ತೀವಿ. ಇನ್ನು ಒಳಗಡೆ ಇರೋ ಐಟಮ್ನ ನಾವು ಚೇಂಜ್ ಮಾಡ್ತೀವಿ ಡಿಪೆಂಡಿಂಗ್ ಆನ್ ದಿ ಪ್ರೋಗ್ರಾಮ್. ಸೊ ಮೊದಲಿಗೆ ನಾವು ಒಂದು ಸ್ಟ್ಯಾಂಡರ್ಡ್ ಸಿ ಔಟ್ ಅಂತಂದರೆ ಇಟ್ಸ್ ಎನ್ ಔಟ್ಪುಟ್ ಮೆಸೇಜ್ ಪ್ರಿಂಟ್ ಥರ ಇದು ಸಿ ಔಟ್ ಅಂತ ಬರ್ತದೆ, ಅಥವಾ ಇದನ್ನು ಕ್ಯಾರೆಕ್ಟರ್ ಔಟ್ ಅಂತಲೂ ಕರಿತೀವಿ. ಸೊ ಈ ಥರ ನಾವು ಫಸ್ಟ್ ಫೀಸಲ್ಲಿ ನಾವು ಏನೋ ಒಂದು ಟೈಪ್ ಮಾಡಿದ್ರೆ ಅದು ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನಾವು ಅಗೈನ್ ಇನ್ನೊಂದು ಸ್ಟ್ಯಾಂಡರ್ಡ್ ಮೆಸೇಜ್ ಸಿ ಔಟ್ ಹೌ ಆರ್ ಯು ಅಂತ ಕೊಡ್ತೀವಿ. ಸೊ ನಾವು ವಿತೌಟ್ ಈ ಸ್ಟ್ಯಾಂಡರ್ಡ್ ಇದೆಯಲ್ಲ ಇದು, ಒಂದು ನಿಮಿಷ, ಸೊ ನಾವು ಇದನ್ನು ಕಾಮೆಂಟಾಗಿ ಬದಲಾಯಿಸ್ತೀವಿ. ಈಗ ಜಸ್ಟ್ ಈ ಥರ ಇದೆ ಅಂತ ಅಂದ್ಕೊಡಿ. ಈ ಥರ ಇದ್ದರೆ ಕಂಟ್ರೋಲ್ S, ನಾವು ಇದನ್ನು ರನ್ ಮಾಡುವ. ಸೊ ಇಲ್ಲೋಗಿ ನಾವು ರನ್ ಮಾಡ್ತೀವಿ. ವೇಟ್ ಮಿನಿಟ್. ಸ್ವಲ್ಪ ಹ್ಯಾಂಗ್ ಆಗ್ತಿದೆ, ಸಾರಿ. ಈಗ ನಾವು
ಸ್ಟ್ಯಾಂಡರ್ಡ್ ಔಟ್ಪುಟ್ ಮೆಸೇಜ್ ಹಾಕಿದ್ದೀವಿ ಹಾಯ್ ರಾಮ್ ಅಂತ, ಮತ್ತು ಇನ್ನೊಂದು ಔಟ್ಪುಟ್ ಮೆಸೇಜ್ ಹಾಕಿದ್ದೀವಿ ಹೌ ಆರ್ ಯು ಅಂತ. ಸೊ ನಾವು ಔಟ್ಪುಟ್ ನೋಡಿದ್ರೆ ಹಾಯ್ ರಾಮ್ ಹೌ ಆರ್ ಯು ಅಂತ ಇದೆ, ಸ್ಪೇಸ್ ಇಲ್ಲ. ಅಥವಾ ನೆಕ್ಸ್ಟ್ ಲೈನ್ಗೆ ಹಾಕಬೇಕು ಅಂದರೆ ನಾವೇನು ಮಾಡ್ತೀವಿ, ಹೇಗೆ ಇದನ್ನು ಈ ಥರ ಒಂದು ಟೈಪ್ ಮಾಡಿ, ಸೊ ಎಂಡ್ ಲೈನ್ ಅಂತ ಕೊಡ್ತೀವಿ. ಸ್ಟ್ಯಾಂಡರ್ಡ್ ಎಂಡ್ ಲೈನ್ ಅಂದರೆ ನೆಕ್ಸ್ಟ್ ಲೈನಿಗೆ ಬರುತ್ತೆ ಅದು. ಸೊ ಕಂಟ್ರೋಲ್ ಎಸ್ ಸೇವ್ ಮಾಡಿ. ಈಗ ಮತ್ತೆ ನಾವು ಇದನ್ನು ರನ್ ಮಾಡಿದ್ರೆ ಸೊ ನೋಡೋಣ ಔಟ್ಪುಟ್ ಏನು ಬರುತ್ತೆ ಅಂತ ನೋಡೋಣ. ಎಲ್ಲಪ್ಪ ಇದು, ಸೊ ಹಾಯ್ ರಾಮ್ ಹೌ ಆರ್ ಯು ಅಂತ ಬರುತ್ತೆ, ಈ ಥರ ಬರ್ತದೆ. ಓಕೆ, ಸೊ ನೆಕ್ಸ್ಟ್ ಲೈನ್ ಬೇಕು ಅಂತಂದರೆ ಎಂಡ್ ಲೈನ್ ಯೂಸ್ ಮಾಡೋದು. ಇದು ತುಂಬ ಸಿಂಪಲ್ ಪ್ರೋಗ್ರಾಮು. ಸೊ ಈ ಪ್ರೋಗ್ರಾಮಿಂದ ನಾವು ಬೇಸಿಕ್ಕಾಗಿ ಏನು ಮಾಡ್ತೀವಿ ಅನ್ನೋದನ್ನು, ಯಾವುದು ಕಾಮನ್ನಾಗಿ ನೆಕ್ಸ್ಟ್ ಇಷ್ಟು ಕಾಮನ್ನಾಗಿ ಟೈಪ್ ಮಾಡಲೇಬೇಕು ಕಮ್ಯಾಂಡು, ಅದ್ಯಾವ ಥರ ವರ್ಕ್ ಆಗುತ್ತೆ ಅಂದ್ಬಿಟ್ಟು ನಾನು ಇನ್ನೊಂದು ವೀಡಿಯೋನಲ್ಲಿ ಡಿಸ್ಕ್ರಿಪ್ಟಿವ್ ಆಗಿ ತುಂಬ ಡೀಟೇಲಾಗಿ ಹೇಳ್ತೀನಿ. ಬಟ್ ಇಲ್ಲಿ ಔಟ್ಪುಟ್ ಮೆಸೇಜ್ ನೀವು ಸಿ ಲ್ಯಾಂಗ್ವೇಜಲ್ಲಿ ಪ್ರಿಂಟ್ ಎಫ್ ಅಂತ ಕೊಟ್ಬಿಟ್ಟು ಏನಾರು ಇದೇ ಥರ ಕೊಟ್ಟಿದ್ರೆ ಅದು ಅಲ್ಲಿ ಎಕ್ಸಿಕ್ಯೂಟ್ ಆಗ್ತಾಯಿತ್ತು. ಆದರೆ ಇದರಲ್ಲಿ ಚೇಂಜ್ ಆಗಿದೆ, ಈ ಥರ ಚೇಂಜ್ ಆಗಿದೆ, ಅದನ್ನು ನೆನ್ಪಿಟ್ಕೋಬೇಕು ಅಷ್ಟೇ. ಓಕೆ, ಥ್ಯಾಂಕ್ ಯು.